ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್. ಸೊ ನಾನು ಇವತ್ತಿನ ವಿಡಿಯೋದಲ್ಲಿ ಯಾವ ಟಾಪಿಕ್ ಬಗ್ಗೆ ಮಾತಾಡ್ತಿದ್ದೀನಿ ಅಂತಪ್ಪ ಹೇಳಿದರೆ 4 to 6 ಮಂತಲ್ಲಿ ನಮ್ಮ ಏನು ಪ್ರೆಗ್ನೆನ್ಸಿ ಸಿಂಪ್ಟಮ್ಸ್ ಹೇಗಿರುತ್ತೆ, ಏನೇನೆಲ್ಲ ಚೇಂಜಸ್ ಆಗುತ್ತೆ, ಏನೇನೆಲ್ಲ ಬದಲಾವಣೆಗಳು ನಮ್ಮಲ್ಲಿ ಆಗ್ತವೆ ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಲಾಸ್ಟ್ ವಿಡಿಯೋದಲ್ಲಿ ನಾನು 1 to 3 ಮಂತ್ಸ್ವರೆಗೂ ಏನೇನೆಲ್ಲ ಚೇಂಜಸ್ ಇರುತ್ತೆ, ಏನೇನೆಲ್ಲ ಆಗುತ್ತೆ, ಯಾವ್ಯಾವ ಲಕ್ಷಣಗಳು ಕಂಡುಬರುತ್ತೆ ಅಂತ ನಿಮಗೆ ತಿಳಿಸ್ಕೊಟ್ಟಿದ್ದೆ. ಸೊ ನಾನು ಈ ವಿಡಿಯೋದಲ್ಲಿ 4 to 6 ಮಂತಲ್ಲಿ ಏನೇನೆಲ್ಲ ಬದಲಾವಣೆಗಳು ಆಗ್ತವೆ ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ, ಓಕೆನಾ. ಸೊ ಯಾರೆಲ್ಲ ಈ ವಿಡಿಯೋ ನೋಡ್ತಿದ್ದೀರಾ, ಸೊ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಆಗಿ, ಓಕೆನಾ. ಸೊ ಬನ್ನಿ ತಡ ಮಾಡದೆ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ 4 to 6 ಮಂತ್ ಪ್ರೆಗ್ನೆನ್ಸಿ ಅನ್ನೋದೇ ಸೆಕೆಂಡ್ ಟ್ರೈಮಿಸ್ಟರ್ ಅಂತ ಹೇಳ್ಬಿಟ್ಟು ನಾವು ಕರಿತೀವಿ, ಓಕೆನಾ. ಸೆಕೆಂಡ್ ಟ್ರೈಮಿಸ್ಟರಲ್ಲಿ ನಮಗೆ ಇದು ತುಂಬ ಇಂಪಾರ್ಟೆಂಟ್ ಮಂತ್ ಆಗಿರುತ್ತೆ. ಏನಕ್ಕಪ್ಪ ಅಂತ ಹೇಳಿದ್ರೆ ನಮ್ಮದು ಬೇಬಿಗೆ ಆರ್ಗನ್ಸ್ ಎಲ್ಲ ಇವಾಗ ಸ್ಟಾರ್ಟ್ ಆಗಿರುತ್ತೆ, ಬಂದಿರುತ್ತೆ. ಸೊ ಇವಾಗ ಅದು ಚೆನ್ನಾಗಿ ಬೆಳೆಯೋಕ್ಕೆ ಸ್ಟಾರ್ಟ್ ಆಗಿರುತ್ತೆ. ಸೊ ಇದು ನಮಗೆ ತುಂಬ ಖುಷಿ ಕೊಡುವಂಥ ವಿಚಾರ. ಸೊ ಏನು 16 ವಾರದಿಂದ ಹಿಡಿದು 24ನೇ ವಾರದವರೆಗೆ ಇದನ್ನು ನಾವು 4 to 6 ಮಂತ್ ಅಂತ ಹೇಳ್ಬಿಟ್ಟು ಕರಿತೀವಿ, ಓಕೆನಾ. ಸೊ ಈ ಪೀರಿಯಡ್ನಲ್ಲಿ ನಮಗೆ ಏನೇನೆಲ್ಲ ನಮ್ಮ ಚೇಂಜಸ್ ಆಗುತ್ತೆ, ಏನೇನೆಲ್ಲ ಸಿಂಪ್ಟಮ್ಸ್ ಇರುತ್ತೆ ಅಂತ ನಾನು ವಿಡಿಯೋದಲ್ಲಿ ತಿಳಿಸ್ತೀನಿ. ಸೊ ಫಸ್ಟ್ನೇದಾಗಿ ಏನಪ್ಪ ಅಂತ ಹೇಳಿದರೆ ನಮಗೆ ಏನು 1 to 3 ಮಂತ್ಸಲ್ಲಿ ಏನೇನೆಲ್ಲ ಪ್ರಾಬ್ಲಮ್ಸ್ ಇರುತ್ತಲ್ಲ, ಸೊ 4 to 6 ಮಂತಲ್ಲಿ ಆ ಪ್ರಾಬ್ಲಮ್ಸ್ ಎಲ್ಲ ಆಲ್ಮೋಸ್ಟ್ ಅಲ್ಲಿ ಕಮ್ಮಿ ಆಗಿರುತ್ತೆ. ಏನೇನಪ್ಪ ಆ ಪ್ರಾಬ್ಲಮ್ಸ್ ಅಂತ ಹೇಳಿದ್ರೆ ವಾಮಿಟಿಂಗ್ ಮತ್ತು ಇರಿಟೇಷನ್ ಮತ್ತು ತಲೆ ಸುತ್ತು. ಇದೆಲ್ಲನೂ ಕೂಡ 4 to 6 ಮಂತಲ್ಲಿ ಆಲ್ಮೋಸ್ಟ್ ಅಲ್ಲಿ ಕಮ್ಮಿ ಆಗ್ತಾ ಬರುತ್ತೆ. ಅಂತಲ್ಲಿ ತುಂಬ ಅಂದರೆ ತುಂಬ ಖುಷಿ ಪಡೋ ವಿಚಾರನೇ. ಏನಕ್ಕಪ್ಪ ಅಂತ ಹೇಳಿದ್ರೆ ನಾವು 1 to 3 ಮಂತ್ಸಲ್ಲಿ ತುಂಬ ಸ್ಟ್ರಗಲ್ ಮಾಡಿರ್ತೀವಿ, ತುಂಬ ಹಿಂಸೆ ಅನುಭವಿಸಿರ್ತೀವಿ. ಸೊ ಅದನ್ನು ನೆಕ್ಸ್ಟ್ ಈ 4 to 6 ಮಂತಲ್ಲಿ ಆಲ್ಮೋಸ್ಟ್ ಎಲ್ಲ ಕಮ್ಮಿ ಆಗ್ತಾ ಬರೋದು ನಮಗೆ ಖುಷಿ ಪಡೋ ವಿಚಾರನೇ. ಸೊ ಇದು 3 to 6 ಮಂತಲ್ಲಿ ಕೆಲವೊಬ್ಬರಿಗೆ ಇದು ಕಂಡುಬರುತ್ತೆ. ಆಲ್ಮೋಸ್ಟ್ 95% ಇದೆಲ್ಲ ಕಮ್ಮಿನೇ ಅಂತ ಹೇಳಿದ್ರೆ ಎಲ್ಲನೂ ಕಮ್ಮಿ ಆಗ್ತಾ ಬರುತ್ತೆ. ಸೊ ಇದು ಮೇಯ್ನಾಗಿ ಇದರಲ್ಲಿ 4 to 6 ಮಂತಲ್ಲಿ ಈ ಚೇಂಜಸ್ ಆಗುತ್ತೆ, ಓಕೆನಾ. ನೆಕ್ಸ್ಟ್ ಏನಪ್ಪ ನಿಮಗೆ ಅಂತ ಹೇಳಿದರೆ ನಮಗೆ 4 to 6 ಮಂತಲ್ಲಿ ನಮ್ಮ ಬೇಬಿ ಬಂದ್ಬಿಟ್ಟು ತುಂಬ ಚೆನ್ನಾಗಿ ಗ್ರೋತ್ ಆಗ್ತಿರೋದ್ರಿಂದ ನಮಗೆ ಏನು 5 ಮಂತ್ಸ್ ಕಂಪ್ಲೀಟ್ ಆಗ್ತಿದ್ದಂಗೆ ನಮಗೆ ಬೇಬಿ ಮೂಮೆಂಟ್ಸು ಗೊತ್ತಾಗ್ತಾ ಹೋಗುತ್ತೆ. ಸೊ ಬೇಬಿ ಮೂಮೆಂಟ್ಸು ಗೊತ್ತಾಗ್ತಿರೋದು ಇದೊಂದು ಖುಷಿಯ ವಿಚಾರನೇ ಅಲ್ವಾ. ಸೊ ಬೇಬಿ ಮೂಮೆಂಟ್ಸು ಗೊತ್ತಾಗ್ತಾ ಹೋಗುತ್ತೆ. ಮತ್ತು ಇನ್ನು ಕೆಲವರಲ್ಲಿ ಏನಪ್ಪ ಅಂತ ಹೇಳಿದ್ರೆ ಮೀನ್ಸ್ ನನ್ನ ಕೇಸಲ್ಲಿ ನನಗೆ 5 ಮಂತ್ಸಿಗೆಲ್ಲ ಏನು ಗೊತ್ತಾಗಿರಲಿಲ್ಲ. ಸೊ ಆಲ್ಮೋಸ್ಟ್ ಅಲ್ಲಿ 5 ಮಂತ್ಸ್ ಕಂಪ್ಲೀಟ್ ಆಗಿ 6 ಮಂತ್ ಇನ್ನೇನು 2 ವೀಕ್ಸ್ 3 ವೀಕ್ಸ್ ಇದೆ ಅನ್ನುವಾಗ ನನಗೆ ಬೇಬಿ ಮೂಮೆಂಟ್ಸ್ ಫೀಲ್ ಆಗ್ತಾಯಿತ್ತು. ಸೊ ಕೆಲವೊಬ್ರಿಗೆ ಈ ಥರನೂ ಇರುತ್ತೆ, ಓಕೆನಾ. ಇನ್ನು ಕೆಲವೊಬ್ಬರಿಗೆ ಬೇಗ ಏನಂತ ಹೇಳಿದ್ರೆ 5 ಮಂತ್ಸ್ ಕಂಪ್ಲೀಟ್ ಆಗ್ತಿದ್ದಂಗೆ ಸ್ಟಾರ್ಟ್ ಆಗುತ್ತೆ. ಇನ್ನು ಕೆಲವರಿಗೆ 6 ಮಂತಲ್ಲಿ ಗೊತ್ತಾಗುತ್ತೆ. ಮತ್ತು ಇನ್ನು ಇದು ಸೆಕೆಂಡ್ ಪ್ರೆಗ್ನೆನ್ಸಿ ಅಥವಾ ಥರ್ಡ್ ಪ್ರೆಗ್ನೆನ್ಸಿ ಆಗಿತ್ತು ಅಂತೇಳಿದ್ರೆ ಅವ್ರಿಗೆ ಇನ್ನೂ ಆದಷ್ಟು ಬೇಗನೆ ಗೊತ್ತಾಗುತ್ತೆ. 3 ಮಂತ್ಸ್ ಕಂಪ್ಲೀಟ್ ಆಗ್ತಿದ್ದಂಗೆ ಅವರಿಗೆ ಬೇಬಿ ಮೂಮೆಂಟ್ಸ್ ಎಲ್ಲ ಫೀಲ್ ಆಗೋದು, ಬೇಬಿ ಕಿಕ್ಸ್ ಎಲ್ಲ ಆಗೋದು. ಸೊ ಈ ಥರ ಆಗುತ್ತೆ, ಓಕೆನಾ. ಸೊ ಬೇಬಿ ಮೂಮೆಂಟ್ಸ್ ನಿಮಗೆ ಯಾವ ಥರ ಫೀಲ್ ಆಗುತ್ತಪ್ಪ ಅಂತ ಹೇಳಿದ್ರೆ ಏನೋ ಹೊಟ್ಟೆಲಿ ಬಟರ್ಫ್ಲೈ ಹಾರಾಡ್ತಿದೆ, ಚಟಪಟ ಅಂತಿದೆ ಅನ್ನೋ ಥರ ನಮಗೆ ಫೀಲ್ ಆಗುತ್ತೆ. ಇದು ಎಲ್ಲ ಟೈಮಲ್ಲಿ ಇರಲ್ಲ. ಏನಕ್ಕಂತ ಹೇಳಿದ್ರೆ ಆಲ್ಮೋಸ್ಟ್ ಅಲ್ಲಿ ಬೇಬಿ ನಿದ್ದೆ ಮಾಡ್ತಾ ಇರುತ್ತೆ. ಸೊ ಹಾಗಾಗಿ ಇದು ಕೆಲವೊಮ್ಮೆ ಯಾವಾಗಲಾದರೂ ಒಂದೊಂದ್ಸತಿ ನಿಮಗೆ ಕಂಡುಬರುತ್ತೆ, ಓಕೆನಾ. ಅಂದರೆ 4 to 6 ಮಂತಲ್ಲಿ ಈ ಪೀರಿಯಡ್ನಲ್ಲಿ ಜಾಸ್ತಿ ಮೂಮೆಂಟ್ಸ್ ಏನಾಗಲ್ಲ. ಸೊ ಬೇಬಿ ಜಾಸ್ತಿ ನಿದ್ದೆ ಮಾಡ್ತಿರೋದ್ರಿಂದ ಸ್ವಲ್ಪ ಕಮ್ಮಿನೇ ಮೂಮೆಂಟ್ಸ್ ಆಗೋದು. ನಮಗೆ ಸ್ಟ್ರೆಚ್ ಮಾರ್ಕ್ಸ್ ಅಂತ ಹೇಳಿದರೆ ನಮಗೆ 5 ಮಂತ್ಸ್ ಕಂಪ್ಲೀಟ್ ಆಗಿ 6 ಈ ಥರ ಬೀಳ್ತಾ ಕೆಲವೊಬ್ಬರಿಗೆ 5 ಮಂತ್ಸಿಗೆ ಸ್ಟ್ರೆಚ್ ಮಾರ್ಕ್ಸ್ ಎಲ್ಲ ಬರ್ತಾ ಹೋಗುತ್ತೆ. ಏನಕ್ಕಂತೇಳಿ ಹೊಟ್ಟೆ ಬರ್ತಾ ಹೋಗುತ್ತಲ್ವ. ಸೊ ಅದಕ್ಕೆ 5 ಮಂತ್ಸ್ಗೆ ಸ್ಟ್ರೆಚ್ ಮಾರ್ಕ್ಸ್ ಬರ್ತಾ ಹೋಗುತ್ತೆ. ಸೊ ಇದೇನು ಭಯಪಡೋ ಅವಶ್ಯಕತೆ ಇಲ್ಲ. ಸೊ ಸ್ಟ್ರೆಚ್ ಮಾರ್ಕ್ ಬರ್ತಾ ಹೋಗುತ್ತೆ ಅಂತ ಹೇಳಿದ್ರೆ ನೀವೇನಪ್ಪ ಅಂತ ಹೇಳಿದ್ರೆ ಏನೋ ಕೊಬ್ಬರಿ ಎಣ್ಣೆ ಸ್ವಲ್ಪ ಬಿಸಿ ಮಾಡಿಕೊಂಡು ಚೆನ್ನಾಗಿ ಅಪ್ಲೈ ಮಾಡಿಕೊಂಡು ಚೆನ್ನಾಗಿ ಮಸಾಜ್ ಮಾಡ್ಕೊಳ್ಳಿ, ಓಕೆನಾ. ಇದಕ್ಕೆ ಯಾವುದೇ ಥರದ ಕ್ರೀಮ್ಸ್ ಅಂತ ಏನಿಲ್ಲ. ನಾವು ಇನ್ ಕೇಸ್ ಅಪ್ಲೈ ಮಾಡಿದ್ರೂ ಅದೇನು ಹೋಗಲ್ಲ. ಸೊ ಹಾಗಾಗಿ ಬೆಟರ್ ಆಪ್ಷನ್ ಅಂತ ಹೇಳಿದರೆ ನಾವು ಆದಷ್ಟು ಕೊಬ್ಬರಿ ಎಣ್ಣೆ ಯೂಸ್ ಮಾಡಬೇಕು. ಕೊಬ್ಬರಿ ಎಣ್ಣೆ ಯೂಸ್ ಮಾಡಿ ಚೆನ್ನಾಗಿ ಮಸಾಜ್ ಮಾಡ್ಕೊಳ್ಳೋದ್ರಿಂದ ನಮಗೆ ಸ್ಟ್ರೆಚ್ ಮಾರ್ಕ್ಸ್ ಅಷ್ಟಾಗಿ ಇದಾಗಲ್ಲ. ಮತ್ತು ನೆಕ್ಸ್ಟ್ ಏನಪ್ಪ ಅಂತ ಹೇಳಿದರೆ ಸ್ಟ್ರೆಚ್ ಮಾರ್ಕ್ಸ್ ಬರೋದ್ರಿಂದ ನಮಗೆ ಇಚ್ಚಿಂಗ್ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿದ್ರೆ ಕೆರೆತ ಸ್ಟಾರ್ಟ್ ಆಗುತ್ತೆ, ಓಕೆನಾ. ಸೊ ಯಾರು ಕೆರ್ಕೊಳ್ಳೋಕೆ ಹೋಗಬೇಡಿ. ಏನಕ್ಕಪ್ಪ ಅಂತೇಳಿದ್ರೆ ನಾವು ಎಷ್ಟು ಕೆರ್ಕೋತೀವೋ ಅಷ್ಟೂ ಕೂಡ ನಮಗೆ ಕಲೆಗಳಾಗ್ತಾ ಹೋಗುತ್ತೆ. ಸೊ ಹಾಗಾಗಿ ಅದನ್ನು ಕೆರ್ಕೊಳ್ಳೋಕೆ ಹೋಗಬೇಡಿ. ಏನಾದರೂ ಮಸಾಜ್ ಮಾಡ್ಕೊಳ್ಳಿ, ಆಯಿಲ್ ತೊಗೊಂಡ್ಬಿಟ್ಟು ಮಸಾಜ್ ಮಾಡಿಕೊಂಡ್ರೆ ಆಲ್ಮೋಸ್ಟ್ ಅಲ್ಲಿ ಕಮ್ಮಿ ಆಗುತ್ತೆ, ಓಕೆನಾ. ಅಂತ ಹೇಳಿದರೆ ನಾವು ಚೆನ್ನಾಗಿ ನಿದ್ದೆ ಮಾಡಬೇಕು, ಓಕೆನಾ. ಸೊ ನಾವು ಆದಷ್ಟು ನೈಟ್ ಮಲಗುವಾಗ ಲೆಫ್ಟ್ ಸೈಡಲ್ಲಿ ಮಲ್ಕೋಬೇಕು. ಏನಕ್ಕಪ್ಪ ಅಂತ ಹೇಳಿದ್ರೆ ನಮಗೆ ಬ್ಲಡ್ ಸರ್ಕ್ಯುಲೇಷನ್ ತುಂಬ ಚೆನ್ನಾಗಾಗುತ್ತೆ. ಸೊ ಅದಕ್ಕೋಸ್ಕರ ನಾವು ಲೆಫ್ಟ್ ಸೈಡು ಚೆನ್ನಾಗಿ ಮಲ್ಕೋಬೇಕು.
ಸೊ ನಿಮಗೆ ಲೆಫ್ಟ್ ಸೈಡ್ ಆದರೆ ಮೀನ್ಸ್ ಲೆಫ್ಟ್ ಸೈಡ್ ಎಷ್ಟೊತ್ತಾಗುತ್ತೆ ಅಷ್ಟೊತ್ತು ಚೆನ್ನಾಗಿ ಮಲ್ಕೊಳ್ಳಿ. ಸೊ ಎರಡು ಸೈಡನ್ನು ಕೂಡ ಮಲ್ಕೊಳ್ಳಿ. ಆದಷ್ಟು ನೀವು ಲೆಫ್ಟ್ ಸೈಡ್ ನಿದ್ದೆ ಮಾಡಲಿಕ್ಕೇ ಟ್ರೈ ಮಾಡಿ, ಓಕೆನಾ. ಈ ಪೀರಿಯಡ್ನಲ್ಲಿ ಏನಾಗುತ್ತಪ್ಪ ಅಂತೇಳಿದ್ರೆ ನಿಮಗೆ ಕಾಲು ನೋವು, ಕಾಲು ಊತ ಅಥವಾ ಸ್ವೆಲ್ಲಿಂಗ್ ಈ ಥರ ಸ್ಟಾರ್ಟ್ ಆಗುತ್ತೆ. ಸೊ ನಾವು ಇದಕ್ಕೆ ಏನು ಮಾಡಬೇಕು ಅಂತೇಳಿದರೆ ಚೆನ್ನಾಗಿ ರೆಸ್ಟ್ ಮಾಡಬೇಕು, ಚೆನ್ನಾಗಿ ನಿದ್ದೆ ಮಾಡಬೇಕು. 8 to 9 ಅವರ್ಸ್ ನಿದ್ದೆ ಮಾಡೋದ್ರಿಂದ 8 to 10 ಅವರ್ಸ್ ನಿದ್ದೆ 9 to 8 ಅವರ್ಸ್ ನಿದ್ದೆ ಮಾಡೋದ್ರಿಂದ ನಿಮಗೂ ಕೂಡ ಬಾಡಿಗೆ ರೇಟ್ ಸಿಗುತ್ತೆ, ಹಾಗೆಯೇ ಮಗು ಡೆವಲಪ್ಮೆಂಟ್ ಕೂಡ ಚೆನ್ನಾಗಾಗುತ್ತೆ, ಓಕೆನಾ. ಸೊ ನೆಕ್ಸ್ಟ್ 4 to 6 ಮಂತಲ್ಲಿ ಯಾವ್ಯಾವ ಥರದ ಫುಡ್ ತೊಗೋಬೇಕಪ್ಪ ಅಂತ ಹೇಳಿದರೆ ಯಥೇಚ್ಛವಾಗಿ ನೀವು ಫ್ರೂಟ್ಸ್ನ ತಿನ್ನಿ. ಏನಕ್ಕಪ್ಪ ಅಂತೇಳಿದರೆ ನಿಮಗೆ ಲಾಸ್ಟ್ ಅಂತೇಳಿದರೆ 1 to 3 ಮಂತ್ಸಲ್ಲಿ ನಿಮಗೆ ಫುಡ್ ಸರಿಗೆ ಸೇರ್ತಾ ಇರಲ್ಲ. ಸೊ ಹಾಗಾಗಿ ನಿಮ್ಮ ಬಾಡಿಗೆ ಬೇಕಾದಂಥ ವಿಟಮಿನ್ಸ್ ಆಗಲಿ, ಸೊ ಯಾವ ಥರ ಪ್ರೋಟೀನ್ಸ್ ಆಗಲಿ ಹೋಗಿರಲ್ಲ. ಸೊ ಈ ಮಂತಲ್ಲಿ ನಿಮ್ಗೆ ಆಲ್ಮೋಸ್ಟ್ ಅಲ್ಲೆಲ್ಲ ಕಮ್ಮಿ ಆಗಿರೋದ್ರಿಂದ ಚೆನ್ನಾಗಿ ನೀವು ಫ್ರೂಟ್ಸ್ನ ತಿನ್ನಿ, ಓಕೆನಾ. ಸೊ ಫ್ರೂಟ್ಸಲ್ಲೇ ನೀವು ಆ್ಯಪಲ್ ತಿನ್ಬೋದು, ದಾಳಿಂಬೆ ತಿನ್ಬೋದು, ಕಿತ್ತಲೆ ತಿನ್ಬೋದು. ಸೊ ಈ ಥರ ಫ್ರೂಟ್ಸ್ನ ನೀವು ಯಥೇಚ್ಛವಾಗಿ ಚೆನ್ನಾಗಿ ತಿನ್ನಿ. ಹಾಗೆಯೇ ನೀವು ಮೊಳಕೆ ಕಟ್ಟಿದ ಕಾಳು, ಯಾವ್ಯಾವ ಥರ ಕಾಳುಗಳನ್ನ ಮೊಳಕೆ ಕಟ್ಬೋದು, ಸೊ ಅದನ್ನೆಲ್ಲ ರಾತ್ರಿ ಚೆನ್ನಾಗಿ ತೊಳೆದು ನೆನೆ ಹಾಕ್ಬಿಟ್ಟು ಸೊ ಅದನ್ನು ಮೊಳಕೆ ಕಟ್ಕೊಂಡು ಸೊ ಈ ಥರ ಬೆಳಗ್ಗೆ ಒಂದು ಸಲ ಸಲಾಡ್ ಥರ ತೊಗೊಳ್ಳಿ. ನಿಮಗೆ ಡೈರೆಕ್ಟಾಗಿ ತೊಗೊಳಕ್ಕಾಗಿಲ್ಲ ಅಂತೇಳಿದ್ರೆ ಸಲಾಡ್ ಮಾಡಿಕೊಂಡು ಕೂಡ ತಿನ್ಬೋದು, ಅಥವಾ ಬೇಯಿಸ್ಕೊಂಡು ಕೂಡ ತಿನ್ಬೋದು ಮೊಳಕೆ ಕಾಳನ್ನ. ಸೊ ಈ ಥರ ನಾವು ಮಧ್ಯಾಹ್ನ, ಬೆಳಗ್ಗೆ ಅಥವಾ ಈವ್ನಿಂಗ್ ಟೈಮ್ ಸ್ನ್ಯಾಕ್ಸ್ ಥರ ಸೊ ಈ ಥರನೂ ಕೂಡ ನೀವು ತಿನ್ಕೊಳ್ಳಿ. ಸೊ ಇದರಿಂದ ನಮಗೆ ಬೇಬಿಗೆ ಬೇಕಾದಂತಹ ವಿಟಮಿನ್ಸ್ ಕೂಡ ಸಿಗುತ್ತೆ, ಮತ್ತು ನಮಗೆ ಏನು ಸ್ಟ್ರೆಂತ್ ಕೂಡ ನಮಗೆ ಚೆನ್ನಾಗಿ ಸಿಗುತ್ತೆ. ನೀವು ಯಥೇಚ್ಛವಾಗಿ ಸೊಪ್ಪನ್ನ ತಿನ್ನೋದ್ರಿಂದ ನಮಗೆ ಬ್ಲಡ್ ಸರ್ಕ್ಯುಲೇಷನ್ ಮತ್ತು ಬ್ಲಡ್ ಡೆವಲಪ್ಮೆಂಟ್ಗೆ ಸಹಾಯಕಾರಿಯಾಗುತ್ತೆ, ನಮ್ಮ ಬೇಬಿಗೂ ಕೂಡ ನಮಗೂ ಕೂಡ, ಓಕೆನಾ. ಸೊ ಈ ಥರ ಸೊಪ್ಪು ತಿನ್ನಿ. ಮತ್ತು ಹಾಗೆ ನಿಮಗೆ ಗ್ರೀನ್ ವೆಜ್ಜಸ್ ಅಂದರೆ ಗ್ರೀನ್ ವೆಜಿಟೇಬಲ್ಸ್ ಏನೇನೆಲ್ಲ ಇರುತ್ತೆ ಆಲ್ಮೋಸ್ಟ್ ಅಲ್ಲ ಸೊ ನೀವು ತಿನ್ಬೋದು, ಚೆನ್ನಾಗಿ ತಿನ್ನಿ. ಹಾಗೆಯೇ ಡೈಲಿ ಒಂದು ಎಗ್ ತೊಗೊಳ್ಳಿ. ಸೊ ಡೈಲಿ ಒಂದೊಂದು ಗ್ಲಾಸ್ ಹಾಲು ಕುಡೀರಿ. ಸೊ ಈ ಟೈಮಲ್ಲಿ ನಿಮಗೆಲ್ಲ ಊಟ ಸೇರ್ತಾ ಹೋಗುತ್ತೆ. ಸೊ ಯಾರೂ ಏನು ತಲೆ ಕೆಡಿಸ್ಕೊಳೋ ಅವಶ್ಯಕತೆ ಇರೋದಿಲ್ಲ. ಚೆನ್ನಾಗಿ ಊಟ ಮಾಡಿ. ನಾವು ಎಷ್ಟು ಯಥೇಚ್ಛವಾಗಿ ಎಷ್ಟು ಚೆನ್ನಾಗಿ ಆಹಾರ ತಗೋತೀವಿ ಸೊ ನಮ್ಮ ಬೇಬಿಗೆ ಮತ್ತು ನಮಗೂ ಕೂಡ ತುಂಬ ಅಂದರೆ ತುಂಬ ಅವಶ್ಯಕವಾಗಿರುತ್ತೆ ಈ ಪೀರಿಯಡ್ನಲ್ಲಿ. ಸೊ ನಾವು ಏನು ಮಾಡಬೇಕಪ್ಪ ಅಂತೇಳಿ ಚೆನ್ನಾಗಿ ತಿನ್ನಬೇಕು ಸೊ ಫುಡ್ನ. ಯಾರಿಗೆಲ್ಲನೂ ಡ್ರೈ ಫ್ರೂಟ್ಸ್ ತಿನ್ನಬೇಕೋ ಬೇಡವೋ ಅಂತ ಡೌಟ್ಸ್ ಇದ್ದರೆ ಖಂಡಿತವಾಗ್ಲೂ ತಿನ್ನಿ, ಓಕೆನಾ. ಈ ಪೀರಿಯಡ್ನಲ್ಲಿ ಏನೂ ಪ್ರಾಬ್ಲಮ್ಸ್ ಇಲ್ಲ. ಸೊ ನೀವು ಬಾದಾಮಿ ಬೀಜ ತಿನ್ಬೋದು, ಮತ್ತು ಗೋಡಂಬಿ ತಿನ್ಬೋದು, ಮತ್ತು ಖರ್ಜೂರ ತಿನ್ಬೋದು. ಸೊ ನೀವು ಚೆನ್ನಾಗಿ ತಿನ್ನಿ. ಇದರಿಂದ ನಮ್ಮ ಬೇಬಿ ಡೆವಲಪ್ಮೆಂಟ್ ಕೂಡ ಚೆನ್ನಾಗಾಗುತ್ತೆ, ಮತ್ತು ನಮ್ಮ ಬೇಬಿಗೆ ಬೇಕಾದಂಥ ಏನು ಬ್ಲಡ್ ಸರ್ಕ್ಯುಲೇಷನ್ ಮತ್ತು ಬ್ಲಡ್ ಡೆವಲಪ್ಮೆಂಟು ಕೂಡ ತುಂಬ ಸಹಾಯಕಾರಿಯಾಗಿರುತ್ತೆ. ಸೊ ಯಾರ್ಯಾರೆಲ್ಲ ಡ್ರೈ ಫ್ರೂಟ್ಸ್ನ ಡೌಟಲ್ಲಿದ್ದೀರಾ ಸೊ ಇದನ್ನು ಡ್ರೈ ಫ್ರೂಟ್ಸ್ನ ಕೂಡ ತಿನ್ಬೋದು, ಓಕೆನಾ. ಸೊ ಮತ್ತು ನಿಮಗೆ 5 to 6 ಮಂತಲ್ಲಿ ಏನಪ್ಪ ಅಂತ ಹೇಳಿದರೆ ನಿಮಗೆ ಸ್ಕ್ಯಾನಿಂಗ್ ಇರುತ್ತೆ. ಸೊ ಸ್ಕ್ಯಾನಿಂಗು ಮತ್ತು ಬ್ಲಡ್ ಟೆಸ್ಟ್ ಇರುತ್ತೆ, ಓಕೆನಾ. ಸೊ ನಿಮಗೆ ಬ್ಲಡ್ ಟೆಸ್ಟ್ ಏನಕ್ಕಪ್ಪ ಮಾಡ್ತಾರೆ ಇದು 5 ಮಂತ್ಸಲ್ಲಿ 5 to 6 ಮಂತಲ್ಲಿ ಅಂತ ಹೇಳಿದರೆ ಸೊ ನಮಗೇನಾದರೂ ಡಯಾಬಿಟಿಸ್ ಇದೆಯಾ ಅಂತ ಹೇಳಿದರೆ ಶುಗರ್ ಇದೆಯಾ, ಶುಗರ್ ಲೆವೆಲ್ದೇ ಎಷ್ಟಿದೆ, ಸೊ ಇದರಿಂದ ಮಗುಗೆ ಏನಾದರೂ ಎಫೆಕ್ಟ್ ಇದೆಯಾ ಅಥವಾ ನಮಗೇನಾದರೂ ಎಫೆಕ್ಟ್ ಇದೆಯಾ. ಸೊ ಇಫ್ ಇನ್ ಕೇಸ್ ಆ ಥರ ಶುಗರ್ ಲೆವೆಲ್ ಏನಾದರೂ ಕಂಡು ಬಂತ ಹೇಳಿದ್ರೆ ಅದಕ್ಕೆ ಬೇಕಾದಂಥ ಸಪ್ಲಿಮೆಂಟ್ಸ್ನ ಪ್ರೊವೈಡ್ ಮಾಡ್ತಾರೆ. ಸೊ ಹಾಗಾಗಿ ಈ ಏನು ಬ್ಲಡ್ ಟೆಸ್ಟ್ ಏನು 5 to 6 ಮಂತಲ್ಲಿ ಇದು ತುಂಬ ಅವಶ್ಯಕತೆ ಆಗಿರುತ್ತೆ, ಎಲ್ಲ ಕಡೆನೂ ಕೂಡ ಮಾಡ್ತಾರೆ, ಓಕೆನಾ. ಸೊ ಮತ್ತು ಏನಪ್ಪ ಅಂತ ಹೇಳಿದರೆ 5 to 6 ಮಂತಲ್ಲಿ ಸ್ಕ್ಯಾನಿಂಗ್ ಇರುತ್ತೆ, ತುಂಬ ಇಂಪಾರ್ಟೆಂಟ್ ಸ್ಕ್ಯಾನಿಂಗ್ ಆಗಿರುತ್ತೆ. ಅಲಾಮಲಿ ಸ್ಕ್ಯಾನಿಂಗ್ ಅಂತಲೂ ಹೇಳ್ಬಿಟ್ಟು ಕರೀತಾರೆ, ಮತ್ತು ಟಾರ್ಗೆಟ್ ಸ್ಕ್ಯಾನಿಂಗ್ ಅಂತಲೂ ಹೇಳ್ಬಿಟ್ಟು ಕರೀತಾರೆ. ಸೊ ಏನಪ್ಪ ಈ ಸ್ಕ್ಯಾನಿಂಗ್ ಅಂತ ಹೇಳಿದರೆ ಬೇಬಿ ಡೆವಲಪ್ಮೆಂಟ್ ಆಗಿರುತ್ತೆ, ಮತ್ತು ಬೇಬಿಗೆ ಏನು ಅದರಲ್ಲಿ ನೋಡ್ಬೋದು ನಾವು ಸ್ಕ್ಯಾನಿಂಗಲ್ಲಿ ಅಂತೇಳಿದರೆ ಯಾವ ಆರ್ಗನ್ಸ್ ಬೆಳೆದಿದೆ, ಆ ಮಗು ಎಷ್ಟು ವೆಯ್ಟ್ ಇದೆ, ಆ ಮಗು ಎಷ್ಟು ಸೆಂಟಿಮೀಟರ್ ಉದ್ದ ಬೆಳೆದಿದೆ, ಸೊ ವಾಟರ್ ಲೆವೆಲ್ ಎಲ್ಲಿವರೆಗೂ ಇದೆ. ಸೊ ಇದೆಲ್ಲನೂ ಕೂಡ ಈ ಸ್ಕ್ಯಾನಿಂಗಲ್ಲಿ ಬರ್ತಾ ಹೋಗುತ್ತೆ. ಈ ಸ್ಕ್ಯಾನಿಂಗ್ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ, ಎಲ್ಲ ಡಾಕ್ಟರ್ ಕೂಡ ಸಜೆಸ್ಟ್ ಮಾಡ್ತಾರೆ. ಸೊ ಇದು 5 to 6 ಮಂತಲ್ಲಿ ಇಂಪಾರ್ಟೆಂಟ್ ಆಗಿರುತ್ತೆ, ಓಕೆನಾ ಸ್ಕ್ಯಾನಿಂಗು. ಸೊ ಎಲ್ಲರೂ ಕೂಡ ಮಾಡಿಸ್ಕೊಳ್ಳಿ. ಇಫ್ ಇನ್ ಕೇಸ್ ಯಾವ ಡಾಕ್ಟ್ರು ನಿಮ್ಗೆ ಸಜೆಸ್ಟ್ ಮಾಡಿದ್ರೆ ನೀವೇ ಕೇಳಿ, ಓಕೆನಾ. ಕೇಳೋದ್ರಲ್ಲಿ ಏನು ತಪ್ಪಿಲ್ಲ. ಸೊ ನೀವೇ ಕೇಳಿ. 4 to 6 ಮಂತ್ ಅನ್ನೋದು ಬೇಬಿ ಡೆವಲಪ್ಮೆಂಟ್ ಸ್ಟೇಜ್ ಆಗಿರುತ್ತೆ. ಸೊ ಹಾಗಾಗಿ ನಾವೇನು ಮಾಡಬೇಕಪ್ಪ ಅಂತೇಳಿದರೆ ಯಥೇಚ್ಛವಾಗಿ ಚೆನ್ನಾಗಿ ಊಟ ಮಾಡಬೇಕು. ಸೊ ನಿದ್ದೆ ನಮಗೆ ಈ ಟೈಮಲ್ಲಿ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಹಾಗಾಗಿ ಚೆನ್ನಾಗಿ ನಿದ್ದೆ ಮಾಡಬೇಕು, ಓಕೆನಾ. ಸೊ ಆದಷ್ಟು ನೀವು ಲೆಫ್ಟ್ ಸೈಡಲ್ಲೇ ಮಲ್ಕೊಂಡು ನಿದ್ದೆ ಮಾಡಲಿಕ್ಕೆ ಟ್ರೈ ಮಾಡಿ. ಸೊ ಎರಡೂ ಕಡೆನೂ ನಿದ್ದೆ ಮಾಡಿ, ಆದಷ್ಟು ನೀವು ಲೆಫ್ಟ್ ಸೈಡ್ ಮಲ್ಕೊಂಡು ನಿದ್ದೆ ಮಾಡಲಿಕ್ಕೆ ಟ್ರೈ ಮಾಡಿ, ಓಕೆನಾ. ಸೊ ಅದೇ ರೀತಿ ಏನಪ್ಪ ಅಂತ ಹೇಳಿದರೆ ನೀರು, ಈ ಟೈಮಲ್ಲಿ ನೀರು ತುಂಬ ಅಂದರೆ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ನಮಗೂ ಮತ್ತು ನಮ್ಮ ಬೇಬಿಗೂ ಕೂಡ. ಸೊ ನಿಮಗೆ ನೀರನ್ನ ಡೈರೆಕ್ಟಾಗಿ ತೊಗೊಳಕ್ಕೆ ಆಗಿಲ್ಲ ಅಂತ ಹೇಳಿದರೆ ಸೊ ನೀವು ಈ ಥರ ಏನಾದರೂ ಆಲ್ಟರ್ನೇಟಿವ್ ಲೈಕ್ ಜ್ಯೂಸ್ ಅಥವಾ ಏನಾದರೂ ಜ್ಯೂಸ್ ಮಾಡ್ಕೊಂಡು ಕುಡೀರಿ. ನಿಮ್ಮ ಲೆಮನ್ ಜ್ಯೂಸ್ ಮಾಡ್ಕೊಂಡು ಕುಡಿಬೋದು, ಲೆಮನ್ ಜ್ಯೂಸ್ ಮಾಡ್ಕೊಂಡು ಕುಡೀರಿ, ಕಿತ್ತಳೆ ಹಣ್ಣಿನ ಜ್ಯೂಸ್ ಮಾಡ್ಕೊಂಡು ಕುಡೀರಿ. ಸೊ ಎಲ್ಲ ಥರದ ನಿಮ್ಗೆ ಯಾವ್ಯಾವ ಥರದ ಜ್ಯೂಸಸ್ ಇರುತ್ತೆ ಸೊ ನೀರಿನ ರೂಪದಲ್ಲಿ ಎಲ್ಲ ಥರನೂ ಲಿಕ್ವಿಡನ್ನು ಚೆನ್ನಾಗಿ ತೊಗೊಳ್ಳಿ, ಓಕೆನಾ. ಸೊ ಅದೇ ರೀತಿ ಮರೆಯೋ ಆಗಿಲ್ಲ. ಸೊ ಡಾಕ್ಟ್ರು ನಮಗೇನು ಸಜೆಸ್ಟ್ ಮಾಡ್ತಾಯಿದ್ದಾರೆ ಟ್ಯಾಬ್ಲೆಟ್ಸ್,
ಸೊ ಅದನ್ನೆಲ್ಲ ನಾವು ಐರನ್ ಟ್ಯಾಬ್ಲೆಟ್ಸ್ ಆಗಿರಲಿ, ಕ್ಯಾಲ್ಶಿಯಂ ಟ್ಯಾಬ್ಲೆಟ್ಸ್ ಆಗಿರಲಿ ಮಿಸ್ ಮಾಡದೆ ಸೊ ಈ ಮಂತಲ್ಲಿ ನಾವು ತೊಗೋತಾ ಹೋಗಬೇಕು. ಓಕೆನಾ? ಸೊ ಈ ಮಂತ್ ಅಂತನೆಲ್ಲ, ಸೊ ಎಂಡ್ವರೆಗೂ ನಾವು ಟ್ಯಾಬ್ಲೆಟ್ಸ್ನ ಯಾವುದೇ ರೀತಿ ನಾವು ಮಿಸ್ ಮಾಡೋ ಹಾಗೆ ಇಲ್ಲ. ಸೊ ಇದಿಷ್ಟು ಈ ವಿಡಿಯೋದಲ್ಲಿ. ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ಯಾರೆಲ್ಲ ನನ್ನ ವಿಡಿಯೋ ನೋಡ್ತಿದ್ದೀರಾ, ಯಾರೆಲ್ಲ ನನ್ನ ವಿಡಿಯೋ ಇಷ್ಟ ಆಯಿತು, ಸೊ ಇನ್ಫಾರ್ಮೇಟಿವ್ ಅಂತ ಅನ್ನಿಸ್ತಿದೆ, ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಹಾಗೆ ಸಬ್ಸ್ಕ್ರೈಬ್ ಆಗಿ. ಓಕೆನಾ? ಸೊ ನಾನು ಹೀಗೆ ನೆಕ್ಸ್ಟ್ ವಿಡಿಯೋದಲ್ಲಿ 7 to 9 ಮಂತ್ಸಲ್ಲಿ ಯಾವ್ಯಾವ ಥರ ಚೇಂಜಸ್ ಆಗುತ್ತೆ, ಏನೇನೆಲ್ಲ ಬದಲಾವಣೆಗಳಾಗುತ್ತೆ ಮತ್ತು ಏನೆಲ್ಲ ಸ್ಕ್ಯಾನಿಂಗ್ಸ್ ಇರುತ್ತೆ ಅನ್ನೋದನ್ನು ನಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ಥ್ಯಾಂಕ್ ಯು ಸೋ ಮಚ್.